ಫ್ಯಾಮಿಲಿ ಮನೆತನನ ಹಾಳು ಮಾಡ್ಬಿಟ್ರಲ್ಲ ತಾವು. ಕನ್ನಡಿಗರ ಒಂದು ಕನ್ನಡ PR ಹೋಗಿ ಕಾಲಡಿಗೆ ಬಂದ್ ನುಗ್ರಿ, ಬುದ್ಧಿ ಬರ್ತದ ನಿಮ್ಗೆ. ಕನ್ನಡದ PR ಹೋಗಿ ಕಾಲಡಿಗೆ ನುಗ್ರಿ, ಅವಾಗ ಬುದ್ಧಿ ಬರುತ್ತೆ. ಇನ್ನೊಂದು ತುಂಬಾ ಸದ್ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಮತ್ತೆ ಆಂಧ್ರದಲ್ಲಿ, ಅದೇ ಅಲ್ಲು ಅರ್ಜುನ್ ಅವರಿಂದ ಆಗಿರ್ತಕ್ಕಂಥದ್ದು ಅಭಿಮಾನಿಗಳಿಗೆ ಎಲ್ರೂ ಗೊತ್ತಾಗಿದೆ ಆಲ್ಮೋಸ್ಟ್. ಯಾಕಂದ್ರೆ ಒಬ್ಬ ಹೆಣ್ಮಗಳು ತೀರ್ಕೊಂಡ್ಲು, ಇನ್ನೊಂದ್ ಮಗು ಹಾಸ್ಪಿಟಲ್ ಅಲ್ಲಿ ತುಂಬಾ ಸೀರಿಯಸ್ ಪೊಸಿಷನ್ ಅಲ್ಲಿ ಇದೆ. ಇದೆಲ್ಲವೂ ಕೂಡ ಆಗಿದೆ. ಇದೆಲ್ಲವನ್ನು ಕೂಡ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಎಸ್, ಇದ್ರಲ್ಲಿ ನನ್ಗೆ ಎರಡು ನೋಡಿ ಎಂತೆಂತ ಟಾಪಿಕ್ ಗಳನ್ನ ಕೇಳ್ತಾ ಇದ್ದೀರಿ ಅಂದ್ರೆ ತಾವು ಬಹಳ ಖುಷಿ ಆಗುತ್ತೆ. ಇದರಲ್ಲಿ ಎರಡು ವಿಚಾರ ನೀವು ಅಬ್ಸರ್ವ್ ಮಾಡ್ಬೇಕಾಗಿರ್ತಕ್ಕಂಥದ್ದು. ಒಂದು, ಅಲ್ಲು ಅರ್ಜುನ್ ಅವರು ಪ್ರಮೋಷನ್ ಗಿಮಿಕ್ಕಿಗೆ ಅಂತ ಈ ತರ ಮಾಡಿದ್ರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುಳಿಯುತ್ತೆ. ಇನ್ನೊಂದು, ಅಲ್ಲು ಅರ್ಜುನ್ ಅವ್ರಿಗೆ ಗೊತ್ತಿಲ್ದಂಗ ಈಗ ನೋಡಿ, ಒಂದು ಸಿನಿಮಾ ಅಂತ ಬಂದಾಗ, ಈಗ ನಮ್ ಕರ್ನಾಟಕದಲ್ಲಾದ್ರೂ ಕೂಡ ನೋಡಿರ್ಬೋದು ತಾವು, ಒಂದು ಸಿನಿಮಾ ಅಂತ ಬಂದಾಗ PROಗಳು ಇರ್ತಾರೆ. ಆ PROಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಥಿಯೇಟರ್ಗೆ ಬರ್ಬೋದು ನೀವು ಅಂತ ಅಂದ್ಬಿಟ್ಟು ಅವರು ಈಗ ಥಿಯೇಟರ್ ಅವ್ರ ಹತ್ರ ಮಾತಾಡ್ಕೊಂಡು ಇನ್ನೊಂದು ಮತ್ತೊಂದು ಏನೋ ಒಂದಿರುತ್ತೆ, ಅಥವಾ ಪೊಲೀಸ್ನವ್ರಿಗೆ ಒಂದು ಏನಂತಾರೆ ಇಂಟಿಮೇಶನ್ಸ್ ಕೊಟ್ಟು, ಈ ತರ ಹಿಂಗ್ ಬರ್ತಾ ಇದಾರೆ ಒಬ್ರು ಕಲಾವಿದ್ರು, ಹಿಂಗಿದೆ, ಸೊ ನಮ್ಗೆ ಪೊಲೀಸ್ ಫೋರ್ಸ್ ಬೇಕು ಅಂತ ಅಂದ್ಬಿಟ್ಟು ಹೇಳಿ ಕರ್ಸುವಂತದ್ದನ್ನ ನಾವು ನಮ್ ಕರ್ನಾಟಕದಲ್ಲಿ ನೋಡಿದೀವಿ. ನಮ್ ಕರ್ನಾಟಕದಲ್ಲಿ ಹಿಂಗೆ ಯಾವತ್ತೂ ಆಗಿಲ್ಲ. ಯಾಕೆಂದ್ರೆ ನಮ್ ಕರ್ನಾಟಕದಲ್ಲಿ ಇರ್ತಕ್ಕಂಥ PROಗಳು ಬಹಳ ಸೂಕ್ಷ್ಮವಾಗಿ ಅದನ್ನ ಅಬ್ಸರ್ವ್ ಮಾಡಿ ಯಾವ ನಟರಿಗೆ ಯಾವ ತರ ಒಂದು ಇದನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡಲ್ಲ. ಇದು ಎಲ್ಲೋ ಒಂದು ಕಡೆ ತೆಲುಗಿನ PROಗಳು, ಸಿನಿಮಾದ PROಗಳು ಅವರ ಒಂದು ಎಡವಟ್ಟಿಂದ, ಅಲ್ಲು ಅರ್ಜುನ್ ಅವರ ಜೊತೆಗಿರ್ತಕ್ಕಂಥ ಕೆಲವು ಜನರಿಂದ ಈ ತರ ಆಗಿ ಇಬ್ಬರು ಬಲಿ ಆಗಿರ್ತಕ್ಕಂಥದ್ದು. ಅಂದ್ರೆ ಹೊಟ್ಟೆ ಉರಿತದ್ರಿ, ಹೊಟ್ಟೆ ಉರಿತದೆ. ಈಗ ಅವರು ಐಕಾನಿಕ್ ಸ್ಟಾರ್, ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ. ಅವ್ರಿಗೆ ಯಾರು, ಅಲ್ಲು ಅರ್ಜುನ್ ಅವರು ನ್ಯಾಷನಲ್ ಸ್ಟಾರ್ ಆದಂತ ಅಲ್ಲು ಅರ್ಜುನ್ ಅವರು ಹಂಗೊಂದು ಥಿಯೇಟ್ರಿಗೆ ಹೋಗ್ತಾರೆ ಅಂತಂದ್ರೆ ಒಂದು ಪರಿಜ್ಞಾನ ಬೇಡವೇನ್ರಿ ನಿಮ್ಗೆ? ಒಂದು ಪರಿಜ್ಞಾನ ಬೇಡವಾ? ಒಂದು ಮನೆ ಜೀವನ ತೆಗೆದು ಬಿಟ್ರಲ್ಲ ನೀವು. ಒಂದು ಹೆಣ್ಣು ಅಂತಂದ್ರೆ ಮನೆಯ ಕಣ್ಣು ಅಂತಾರೆ. ಸೊ ಆ ಹೆಣ್ಣು ಈಗ ಮತ್ತೇನೆ ಏನಾಗುತ್ತೋ ಏನ್ ಕತೆನೋ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಒಬ್ರು ತೀರ್ಕೊಂಡಿದಾರಲ್ಲ, ಒಂದು ಮನೆ ಜೀವನನೇ ತೆಗೆದು ಬಿಟ್ರಲ್ಲ. ಸೊ ನಿಮ್ಗೆ ಆ ಪರಿಜ್ಞಾನ ಬೇಡವಾ? ನಾವು ಈ ಸಿನಿಮಾ ಮಾಡ್ತಾ ಇದೀವಿ, ನಾವು ಆ ಸಿನಿಮಾ ಮಾಡ್ತಾ ಇದೀವಿ, ನಾವು ಹಂಗ್ ಮಾಡ್ತಾ ಇದೀವಿ, ನಾವು ಆ ನಟರದ PRO ತಗೊಂಡಿದೀವಿ, ಈ ನಟರದ PRO ತಗೊಂಡಿದೀವಿ. ಕನ್ನಡಿಗರ ಒಂದು ಕನ್ನಡ PROಗಳು ಕಾಲಡಿಗೆ ಬಂದ್ ನುಗ್ರಿ, ಬುದ್ಧಿ ಬರ್ತದ ನಿಮ್ಗೆ. ಕನ್ನಡದ PROಗಳು ಕಾಲಡಿಗೆ ನುಗ್ರಿ, ಅವಾಗ ಬುದ್ಧಿ ಬರುತ್ತೆ. ಇಂತ ಒಬ್ಬ ದೊಡ್ಡ ಸ್ಟಾರು ಒಂದು ಥಿಯೇಟ್ರಿಗೆ ಹೋಗ್ತಾನೆ ಅಂದ್ರೆ ಒಂದು ಸಾಮಾನ್ಯ ಜ್ಞಾನ ಇಲ್ದಂಗ ಒಂದು ಪೊಲೀಸ್ನವ್ರನ್ನ ಕರೆಸ್ದೇನೆ, ಒಂದು ಬೌನ್ಸರ್ಸ್ ನ ಕರೆಸ್ದೇನೆ ನೀವು ಥಿಯೇಟರ್ ಒಳಗಡೆಗೆ ಏಕಾಏಕಿ ಒಬ್ಬ ನಟನ್ನ ಬಿಟ್ಟಾಗ ನೀವು ಅಭಿಮಾನಿಗಳು ಹೌದು ರುಚಿಗೆದ್ದಲ್ತಾರೆ, ಹೋಗ್ತಾರೆ, ಫೋಟೋ ತಕೋಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಸೊ ಹಂಗೋಗಿ ಒಂದು ಫ್ಯಾಮಿಲಿ ಮನೆತನನ ಹಾಳು ಮಾಡ್ಬಿಟ್ರಲ್ಲ ತಾವು. ಇದಕ್ಕೆ ಯಾರು ಉತ್ತರ ಕೊಡೋರು? ಯಾರು? 5 ಲಕ್ಷ 10 ಲಕ್ಷ ರೂಪಾಯಿ ಕಾಂಪನ್ಸೇಷನ್ಸ್ ಕೊಟ್ಬಿಡೋದು, ಅವ್ರ ಮನೆ ಏನಾದ್ರು ಹಾಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಬಿಟ್ಬಿಡೋದು. ಅಲ್ಲ, 50 ಲಕ್ಷ ಘೋಷಣೆ ಮಾಡ್ಲಿ, ಮತ್ತೆ ಒಂದು ಹೆಣ್ಣು ಮೊದ್ಲಿನ ಸ್ಥಾನದಲ್ಲಿ ಇರೋದಕ್ಕಾಗತ್ತೇನ್ರಿ ಅದು? ತಾಯಿನೇ ಇಲ್ಲ. ಒಂದು ಚಿಕ್ಕ ಮಗುಗೆ ಆ ತರ ಇದಾಗಿದೆಯಲ್ಲ, ಅದಕ್ಕೆಲ್ಲ ಕಾರಣಕರ್ತರು ಅಂದ್ರೆ ಕಾಲಡಿಯಲ್ಲಿ ಹಾಕೊಂಡು ನಮ್ಮ ಕಾಲಡಿಯಲ್ಲಿ ಹಾಕೊಂಡು ತುಳಿತಾರೆ ಅಂತಂದ್ರೆ ಎಂತ ವ್ಯವಸ್ಥೆ ಇದೆ ನಿಮ್ಮ ಆಂಧ್ರದಲ್ಲಿ? ಕಾಲ್ ತುಳಿತಕ್ಕೆ ಬಲಿಯಾಗಿ ಇಬ್ಬರು ಸಾವು ಅಂತ ಬರುತ್ತೆ ಅಂದಾಗ ನೋಡೋದಕ್ಕೆ ಎಷ್ಟು ಅಸಹ್ಯಕರ ಅನಿಸ್ಬೋದು. ಅಲ್ಲು ಅರ್ಜುನ್ ಅವ್ರನ್ನ ಪೊಲೀಸ್ನವ್ರು ಎಳ್ಕೊಂಡು ಹೋಗಿದ್ದಾರೆ. ಅವ್ರಿಗೇನು ಪಾಪ, ಅವ್ರವ್ರ ಕಾರ್ಯನ ನಿರ್ವಹಿಸಿದ್ದಾರೆ ಪೊಲೀಸ್ನವರು. ಆದ್ರೆ ಈ PROಗಳು, ತೆಲುಗು PROಗಳಾಗ್ಬೋದು ಅಥವಾ ಅವ್ರ ಜೊತೆಲಿ ಇರ್ತಕ್ಕಂಥ ಪರ್ಸನಲ್ ಸೆಕ್ಯೂರಿಟೀಸ್ ಆಗ್ಬೋದು, ಸೆಕ್ರೆಟರಿಗಳು, ಅವರೆಲ್ಲ ಏನ್ ಮಾಡ್ತಾ ಇದ್ರು? ಕತ್ತೆ ಕಾಯ್ತಾ ಇದ್ರ? ಕತ್ತೆ ಕಾಯ್ತಾ ಇದ್ರೇನ್ರಿ ನೀವು? ಏನ್ರಪ್ಪ ನಿಮ್ಗೇನೆ ಅದು ಒಂದು ಮನೆತನನ ಹಾಳು ಮಾಡಿದ್ರಿ, ಒಂದ್ ಸಂಸಾರ ಹಾಳು ಮಾಡಿದ್ರಿ, ಆ ಶಾಪ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ತೆಲುಗಿನ ಎಲ್ಲಾ PROಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಆ ಒಂದು ಶಾಪ, ಮನೆತನ ಶಾಪ ನಿಮ್ಗೆ ಯಾವತ್ತೂ ಬಿಡಲ್ಲ, ನಿಮ್ಮನ್ನ ಹಾಳು ಮಾಡ್ತಾ ಹೋಗುತ್ತೆ. ಹಿಂಗೊಬ್ರು ಜೀವನ ತೆಗೆದ್ರೆ ನಿಮ್ಗೆ ಸಿಗೋಂತ ಲಾಭ ಏನ್ರಿ? 25 ಲಕ್ಷ ಕಾಂಪನ್ಸೇಷನ್ಸ್ ಕೊಟ್ಬಿಟ್ರೆ ಮುಗ್ದೋಯ್ತ ಅವ್ರ ಜೀವನ. ಆ ಬೆಳೆಯೋ ಕಂದಮ್ಮ, ಅದಕ್ಕಿನ್ನ 108 ಆಸೆಗಳಿರುತ್ತಾ ಇತ್ತು, ಯೋಚನೆಗಳಿರ್ತಾ ಇತ್ತು. ಇನ್ನ ಏನೋ ಎಜುಕೇಟ್ ಅಂದ್ರೆ ಒಳ್ಳೆ ಎಜುಕೇಶನ್ ಮಾಡಿ ನಮ್ಮ ಅಪ್ಪ ಅಮ್ಮನ್ ಸಾಕ್ಬೇಕು ಅನ್ನೋದಿತ್ತೇನೋ. ಆ ಒಂದು ಚಿಕ್ಕ ಕಂದಮ್ಮನ್ನ ನೀವು ಕಾಲಡಿಗೆ ತುಳಿಸ್ಬಿಟ್ಟು ಸಾಯಿಸಿದೀರಾ ಅಂತಂದ್ರೆ ಅದು ಕಾರಣನೇ ನೀವು, ಅಲ್ಲು ಅರ್ಜುನ್ ಅವ್ರು ಅಲ್ಲ. ಇದಕ್ಕೆ ಅಲ್ಲು ಅರ್ಜುನ್ ಅವರು ಯಾವುದೇ ಕಾರಣಕ್ಕೂ ಕಾರಣ ಆಗಲ್ಲ. ಅವರು PROಗಳು ಹೇಳಿರ್ತಾರೆ, ಸೆಕ್ರೆಟರಿಗಳು ಹೇಳಿರ್ತಾರೆ, ಅವ್ರು ಬಂದಿರ್ತಾರೆ.
ಒಬ್ಬ ನ್ಯಾಷನಲ್ ಸ್ಟಾರ್ ಆದವ್ರಿಗೆ ಪುಕ್ಷಟ್ಟಿಗೆ ಯಾವನೋ ಫೋನ್ ಮಾಡ್ಬಿಟ್ಟು ಕರೆದಿದ ತಕ್ಷಣ ಬರಲ್ಲ ರೀ. ಒಂದು ಥಿಯೇಟರ್ಗೆ ಹೋಗ್ಬೇಕಂದ್ರೆ ಎಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಒಂದು ಕಾಮನ್ ಸೆನ್ಸ್ ಇಲ್ದಾರೆ ನೀವು ಈ ತರ ಮಾಡಿದೀರ ಅಂದ್ರೆ ಅದಕ್ಕೆ ಕಾರಣ ನೀವೇ PROಗಳು. ಅದಕ್ಕೆ ಅವ್ರ ಮನೆ ಹಾಳಾಗೋಗಿರೋದ ಕಾರಣ ನೀವೇ. ಅವರ ಒಂದು ಶಾಪ ನಿಮ್ಮನ್ನ ಯಾವತ್ತಿಗೂ ಬಿಡಲ್ಲ. ಥ್ಯಾಂಕ್ ಯು, ಧನ್ಯವಾದ.